Hello, today I am here at Rachana International Public School. Today in our school going on parents teacher meeting. Come, let's go to check the review of parents teachers meeting. ಗುಡ್ ಆಫ್ಟರ್ನೂನ್. FA1 ಮೀಟಿಂಗ್ ಅಟೆಂಡ್ ಮಾಡಿದ್ದೀರಿ. ನೀವು ನಮಗೆ ನ್ಯೂ ಪೇರೆಂಟ್, ಸೊ ನಿಮ್ಗೆ ಹೇಗೆ ಅನಿಸಿದೆ ಈ FA1 ಮೀಟಿಂಗ್? ತುಂಬ ಚೆನ್ನಾಗಿದೆ, ಟೀಚರ್ಸ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ನಾವೇನೇನೋ ಹೇಳೋಕ್ಕೆ ಅಂತ ಬಂದಾಗ ಅವರು ರೆಸ್ಪಾನ್ಸ್ ಕೊಡೋದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಮತ್ತು ನನಗೆ ಸ್ಕೂಲ್ ಇಷ್ಟ ಆಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಲೆಸನ್ಸ್ ಆಗಲಿ ಪ್ರತಿಯೊಂದು ಹೋಮ್ವರ್ಕಿಂದ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆಮೇಲೆ ಮಕ್ಕಳು ಕೂಡ ಹಂಗೆ ಹೋಗ್ತಾ ಇದ್ದಾರೆ, ನನ್ನ ಮಕ್ಕಳು ಕೂಡ. ನೋಡೋಣ ಇನ್ನು ಮುಂದೆ ಯಾವ ಥರ ಹೋಗ್ತಾರೆ. ಓಕೆ, ಜೊತೆಗೆ ಇವಾಗ ಆ್ಯಕ್ಟಿವಿಟೀಸ್ ಮತ್ತು ಫ್ಲ್ಯಾಶ್ ಕಾರ್ಡ್ ಆ್ಯಕ್ಟಿವಿಟಿ ಎಲ್ಲ ಹೋಗ್ತಿದೆ. ಆ ಮಗು ಲಾಸ್ಟ್ ಸ್ಕೂಲಲ್ಲಿ ಹೇಗಿತ್ತು ಆ್ಯಕ್ಟಿವಿಟೀಸ್ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಈಗ ನಮ್ಮಲ್ಲಿ ಫ್ಲ್ಯಾಶ್ ಕಾರ್ಡ್ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ಆ ರಿಲೇಟೆಡ್ ಸಬ್ಜೆಕ್ಟ್ಸ್ ಆ್ಯಕ್ಟಿವಿಟಿ ವಿಡಿಯೋಸ್ ಹೋಗ್ತಾ ಇದೆ. ನಿಮ್ಗೆ ಅದ್ರ ಬಗ್ಗೆ ಏನು ಅನ್ನಿಸ್ತಿದೆ? ಮಕ್ಕಳು ಇಂಪ್ರೂವೈಸ್ ಆಗ್ತಿದ್ದಾರೆ ಅನ್ನಿಸ್ತಿದೆಯಾ? ಹೇಗೆ? ಕಲ್ಚರಲ್ ಆಗಲಿ ರೈಟಿಂಗ್ ಸ್ಕಿಲ್ ಆಗಲಿ ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನಮಸ್ತೆ. FA1 ಮೀಟಿಂಗ್ ಅಟೆಂಡ್ ಮಾಡಿದ್ದೀರಿ. ದಿಸ್ ಇಸ್ ದ ಫಸ್ಟ್ ಮೀಟಿಂಗ್ ಇನ್ ಪ್ರೋಗ್ರೆಸ್. ಹೇಗಿದ್ದಾರೆ ನಿಮ್ಮ ಮಗು? ನಿಮ್ಗೆ ಹೇಗೆ ಅನಿಸ್ತಿದೆ ಈ ಮೀಟಿಂಗ್ ಬಗ್ಗೆ? ಇಂಪ್ರೂವೈಸ್ ಇದ್ದಾರಾ? ಹೇಗೆ ಅನಿಸ್ತಿದೆ? ತುಂಬ ಖುಷಿಯಾಗಿದೆ, ಏನೋ ಒಂಥರ ಖುಷಿಯಾಗಿದೆ. ಓಕೆ, ಇವಾಗ ಆ್ಯಕ್ಟಿವಿಟಿ ವಿಡಿಯೋಸ್ ಎಲ್ಲ ಹಾಕ್ತಿದ್ದಾರೆ ಅಲ್ವಾ? ಸೊ ನಿಮ್ಮ ಮಗು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರಾ? ಹೇಗಿದೆ? ಹೌದಾ? ಓಕೆ, ಇನ್ನೂ ನಿಮ್ಗೆ ಏನಾದರೂ ಇಂಪ್ರೂವೈಸ್ ಮಾಡಬೇಕು ಅನ್ಸೋದಾದರೆ ಒಂದು ಸಜೆಷನ್ ಏನು ಮಾಡ್ಬೋದು? ಇವಾಗ ಆ್ಯಕ್ಟಿವಿಟೀಸ್ ವಿಡಿಯೋಸ್ ಓಕೆ ನಿಮಗೆ ಚೆನ್ನಾಗಿ ಅನಿಸ್ತಿದೆ ಅಲ್ವಾ? ಬಟ್ ಇನ್ನೂ ಪ್ರೋಗ್ರೆಸ್ ನಿಮ್ಮ ಮಗು ಮನೇಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರಾ ಎಲ್ಲ? ಆ್ಯಕ್ಟಿವಿಟೀಸೆಲ್ಲ ತುಂಬ ಚೆನ್ನಾಗಿದ್ದಾವೆ. ಈ ಥರ ಮಾಡಿ ಅಂದರೆ ಅದೇ ಸ್ಪೋರ್ಟ್ಸಲ್ಲಿ ಹೊರಗಡೆ ಸ್ವಲ್ಪ ಆ ಥರ ಇಲ್ಲಿ ಇನ್ನೂ ಚೆನ್ನಾಗಿ ಆಟ ಪಾಠ ಇನ್ನೂ ಚೆನ್ನಾಗಿ ನಿಮ್ಮ ಮಕ್ಕಳನ್ನ ಆಟಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡಬೇಕು. ಇವಾಗ ನೀವು ಬಂದಾಗ ಅಥವಾ ನೀವೇನಾದರೂ ಹೇಳಕ್ಕೆ ಬಂದಾಗ ಟೀಚರ್ಸ್ ನಿಮ್ಮ ಹತ್ರ ಕನ್ವಿನಿಯೆಂಟಾಗಿ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರಾ? ಆ ಥರ ಇಲ್ಲ. ಓಕೆ, ಥ್ಯಾಂಕ್ ಯು.
ಲಾಸ್ಟ್ ಇಯರ್ ನೀವು ಬೇರೆ ಶಾಲೆಯಿಂದ ಈಗ ನಮ್ಮ ಶಾಲೆಗೆ ಈ ವರ್ಷ ಅಡ್ಮಿಷನ್ ಮಾಡಿಸಿದ್ವಿ. ಏಕೆ ಒಂದು ರಿಸಲ್ಟು ಬಂದಿದೆ, ಮಾರ್ಕ್ಸ್ ಕಾರ್ಡ್ ಎಲ್ಲ ನೋಡಿದೆ. ನಿಮಗೆ ಆ ಶಾಲೆಗೂ ಈ ಶಾಲೆಗೂ ಏನು ಅನ್ನಿಸ್ತು? ಏನನ್ನು ಸ್ವಲ್ಪ ಪರವಾಗಿಲ್ಲ, ಅಷ್ಟು ಹೋಗ್ತಾ ಇದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಆಕ್ಟಿವಿಟೀಸ್ ಅಂದರೆ ಆಟ ಆಡ್ತಾ ಹೋಗಬೇಕು, ಓದೋ ಕಡೆ ಗಮನ ಇರಬೇಕು. ಮಕ್ಕಳಲ್ಲಿ ಪ್ರೋಗ್ರೆಸ್ ಚೆನ್ನಾಗಿರಬೇಕು. ಆದಷ್ಟು ಪೇರೆಂಟ್ಸ್ಗಳು ಸ್ವಲ್ಪ ನಾವು ಮನವೊಲಿಸಿ ಹೇಳ್ತೀವಿ, ಆದಷ್ಟು ನಿಮ್ಮಲ್ಲೂ ಸ್ವಲ್ಪ ಕೇರ್ ತೊಗೊಂಡು ಇನ್ನೂ ಸ್ವಲ್ಪ ಉತ್ತಮವಾಗಿ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ. ಇಲ್ಲಿ ಪೋಷಕರ ಪಾತ್ರ ಎಷ್ಟಿರುತ್ತೋ ಅದೇ ರೀತಿ ನಮ್ಮ ಶಿಕ್ಷಕರ ಪಾತ್ರನೂ ಕೂಡ ಅಷ್ಟೇ ಇರ್ತದೆ. ಮುಖ್ಯವಾಗಿ ನಿಮ್ಮ ಚಿಕ್ಕ ಮಗು ಏನಪ್ಪ ಹೆಸರು ಇದು? ಮೋಹಿತ್ SP. ಬನ್ನಿ. ಈಗ ನೀವು ಎಷ್ಟೇ ರ್ಯಾಂಕ್ ಪಡ್ಕೊಂಡಿದ್ದೀರಿ? ಹಾಂ, ಯಾವ ರ್ಯಾಂಕು? ಫಸ್ಟ್ ರ್ಯಾಂಕ್ ಇದ್ದೀರಾ? ಎಷ್ಟು ಮಾರ್ಕ್ಸ್ ತೆಗೆದಿರೋದು? 148. ಏನು ಅನ್ನಿಸ್ತು ಸ್ಕೂಲು ನಿಮಗೆ? ಮೊದಲಿದ್ದು ಸ್ಕೂಲ್ಗೂ ಈ ಸ್ಕೂಲ್ಗೂ ಏನು ಅನ್ನಿಸ್ತಾ ಇದೆ? ಅಲ್ಲಿ ಅಷ್ಟೊಂದು ಫಂಕ್ಷನ್ಸ್ ಇರಲಿಲ್ಲ, ಅಲ್ಲಿ ಆಕ್ಟಿವಿಟಿ ಅಷ್ಟಿರಲಿಲ್ಲ. ಬಟ್ ಇಲ್ಲ ಎಲ್ಲ ನಾನು ನೋಡಿದೆ, ಅದಕ್ಕೆ ನನಗೆ ಈ ಸ್ಕೂಲ್ ಇಷ್ಟ. ಮುಂದೆ ಈ ಸ್ಕೂಲಲ್ಲಿ ಎಲ್ಲ ಥರದ ಆಕ್ಟಿವಿಟೀಸಲ್ಲಿ ತಾವು ಭಾಗವಹಿಸ್ತೀರಾ? ಹೌದು ಸರ್, ಭಾಗವಹಿಸ್ತೀರಿ. ಯಾಕಂದರೆ ಒಪಿನಿಯನ್ ಏನು ಈ ಸ್ಕೂಲ್ ಬಗ್ಗೆ ನಿಮಗೆ? ಎಲ್ಲ ಇದೆ, ತುಂಬ ಚೆನ್ನಾಗಿದೆ, ಒಳ್ಳೆಯದು ಅಷ್ಟೇ. ಅಂದರೆ ಆ ಶಾಲೆಗೂ ಈ ಶಾಲೆಗೂ ಇಷ್ಟೆಲ್ಲ ಡಿಫ್ರೆನ್ಸ್ ಇದೆ ನಿಮಗೆ ಗೊತ್ತರ ಹಾಗೆ. ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಿ? 200 ಎಷ್ಟು ಪರ್ಸೆಂಟೇಜು? 90. ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಹೋಗಬೇಕು ಆಯಿತಾ? FA1 ಇದು ಪ್ರಾರಂಭ. FA2ಗೆ ಚಾಲೆಂಜಿಗೆ ಓದಿ ಒಳ್ಳೆ ಸ್ಕೋರ್ ಮಾಡಿ ನಮ್ಮ ಶಾಲೆ ಶಿಸ್ತಿಗೆ ಮೊದಲನೇ ಆದ್ಯತೆ ಆಯಿತಾ? ಶಿಸ್ತು ಮತ್ತು ಓದು ಎರಡೂ ಕೂಡ ಇರಬೇಕು. ಒಂದು ನಾಣ್ಯದ ಎರಡು ಮುಖಗಳ ರೀತಿ ಆಯಿತಾ? ಶಿಸ್ತು ಎಷ್ಟು ಮುಖ್ಯನೋ ಓದೋದು ಕೂಡ ಅಷ್ಟೇ ಮುಖ್ಯ, ಓದೋದು ಎಷ್ಟು ಮುಖ್ಯನೋ ಶಿಸ್ತು ಕೂಡ ಅಷ್ಟೇ ಮುಖ್ಯ. ಮೇಡಮ್ ನಿಮ್ಗೆ ಏನು ಅನಿಸುತ್ತೆ? ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ, ಎಲ್ಲ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಟೀಚಿಂಗಲ್ಲಾಗಿರ್ಬೋದು ಎಲ್ಲ ಚೆನ್ನಾಗಿದೆ. ಹೀಗೆ ಮುಂದುವರಿದೆ ಅಂತ ಕೇಳ್ತೀನಿ. ಬಟ್ ಮಕ್ಕಳನ್ನು ತುಂಬ ಕೇರಾಗಿ ನೋಡ್ತಾರೆ, ಅದು ನನಗೆ ತುಂಬ ಖುಷಿ. ಇಲ್ಲಿ ನಾನು ವರ್ಕ್ ಮಾಡಿದ್ದು, ಸೊ ಹಾಗಾಗಿ ನನಗೆ ಗೊತ್ತಿದೆ ಇಲ್ಲಿ ಹೇಗೆ ಏನು ಅಂತ. ಚೆನ್ನಾಗಿದೆ, ಹೀಗೆ ಬರಲಿ ಅಂತ ಆಶಿಸ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್.